ಈಶ್ವರ್ ಮಲ್ಪೆ ಹಾಗೂ ತಂಡ ಮತ್ತೊಮ್ಮೆ ಶಿವಮೊಗ್ಗದ ಕಡೆ ಸಾಗಿದೆ. ನಮ್ಮ ಆಂಬುಲೆನ್ಸ್ ಇವತ್ತು ಹಾಳಾಗಿದೆ, ರಿಪೇರಿ ಇದೆ, ಆದ ಕಾರಣ ಬೇರೆ ಗಾಡಿಯಲ್ಲಿ ಹೋಗ್ತಿದ್ದೀವಿ ಈಗ. ಇವತ್ತು ಈ ಒಂದು ಸ್ಟೇಡಿಯಂ ನೀರಿನಿಂದ ತುಂಬಿದೆ, ನೋಡ್ಬೋದು. ಫುಲ್ಲು ಸುತ್ತ ನೀರಿದೆ. ಫಸ್ಟ್ ಪೈಪ್ ಸಿಗಬೇಕು. ಜಾಲ್ರಿ ಇದೆಲ್ಲ ತೆಗೆದುಬಿಡ್ತಾರೆ. ಆ ಜಾಲ್ರಿ ತೆಗೆದ್ರು ಏನಾಗಬೇಕು ಏನು ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ, ಇದೇ ಒಂದು ಆ ಜಾಗ. ವಿಡಿಯೋದ ಪ್ರಾರಂಭದಲ್ಲಿ ನೀವು ನೋಡಿದ್ರಲ್ಲ, ಇಲ್ಲಿ ನೀರಿನ ಪ್ರಮಾಣ ಎಷ್ಟು ಹರಿಯುತ್ತಂತ. ಸೊ ಈಶ್ವರಣ್ಣ ಈಗ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ಒಂದೂವರೆ ದಿವಸದಲ್ಲಿ ಇಲ್ಲಿ ಆ ನೀರೆಲ್ಲ ಇಳಿದು ಕ್ಲಿಯರ್ ಆಗಲಿಕ್ಕಿದೆ. ಈಶ್ವರ್ ಅವ್ರು ಬಂದು ಇಡೀ ಇದಕ್ಕೊಂದು ಹೆಸರು ಉಳಿಸಿದ್ದಾರೆ ನಮ್ಮ ಸ್ಟೇಡಿಯಮಿಗೆ. ನಮ್ಮ ಸ್ಟೇಡಿಯಮು ಶುಭೋದು ಎಲ್ಲರಿಗೂ ಖುಷಿ, ನಿಜವಾಗ್ಲೂ ಭಾರಿ ಹ್ಯಾಟ್ಸ್ ಆಫ್ ಅವರಿಗೆ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಮತ್ತೊಮ್ಮೆ ಶಿವಮೊಗ್ಗದ ಕಡೆ ಸಾಗಿದೆ. ಶಿವಮೊಗ್ಗದ ಒಂದು ಸ್ಟೇಡಿಯಂನಲ್ಲಿ ಸ್ವಲ್ಪ ನೀರು ತುಂಬಿ ಕೆಲವು ಪ್ರಾಬ್ಲಮ್ ಆಗಿರೋ ಕಾರಣ ಈಶ್ವರ್ ಮಲ್ಪೆ ಅವರನ್ನು ಸಹಾಯಕ್ಕಾಗಿ ಕರೆದಿದ್ದಾರೆ. ಈಗ ನಾವು ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ಅಲ್ಲಿಯ ಏನು ಸಂದರ್ಭ ಇದೆ, ಅಲ್ಲಿಯ ಸಿಚುವೇಶನ್ ಏನಂತ ನಿಮಗೆ ತಿಳಿಸ್ತೇವೆ. ಪೂರ್ತಿ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ. ನಮ್ಮ ಆಂಬುಲೆನ್ಸ್ ಇವತ್ತು ಹಾಳಾಗಿದೆ, ರಿಪೇರಿ ಇದೆ, ಆದ ಕಾರಣ ಬೇರೆ ಗಾಡಿಯಲ್ಲಿ ಹೋಗ್ತಿದ್ದೀವಿ ಈಗ. ಸುಮಾರು ಒಂದು 60,000 ಖರ್ಚು ವೆಚ್ಚ ಬಂದಿದೆ. ಹೆಡ್ ಗ್ಯಾಸ್ಕೆಟ್ ಹೋಗಿದಂತೆ, ಅದರಿಂದ ನಾವು ಬೇರೆ ಗಾಡಿಯಿಂದ ಹೋಗ್ತಿದ್ದೇವೆ ಅಲ್ಲಿಗೆ. ಸ್ನೇಹಿತರೆ, ನಮ್ಮ ಚಾನಲ್ 200Kಗೆ ತುಂಬ ಹತ್ತಿರ ಇದೆ. 1,80,000 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ವೀಡಿಯೋಸ್ಗಳನ್ನು ಸುಮಾರು 70% ಜನ ವಿಡಿಯೋವನ್ನು ನೋಡ್ತೀರಾ, ನೀವು ಸಬ್ಸ್ಕ್ರೈಬ್ ಮಾಡೋದಿಲ್ಲ. ನಿಮ್ಮಲ್ಲಿ ಒಂದು ವಿನಂತಿ, ಆದಷ್ಟು ವಿಡಿಯೋವನ್ನು ನೋಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈಶ್ವರ್ ಮಲ್ಪೆ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಧನ್ಯವಾದಗಳು. ನೋಡುವುದು ಸ್ನೇಹಿತರೆ, ಇದೇ ಒಂದು ಆ ಸ್ಟೇಡಿಯಂ, ವಿಶಾಲವಾದ ಮೈದಾನ. ಹಲವಾರು ಪಂದ್ಯಕೂಟಗಳು ಇಲ್ಲಿ ಸ್ಟೇಟ್ ಲೆವೆಲ್ ಹಾಗೂ ರಣಜಿ ಮಟ್ಟದಲ್ಲಿ ಇಲ್ಲೇ ನಡೀತದೆ. ಇವತ್ತು ಈ ಒಂದು ಸ್ಟೇಡಿಯಂ ನೀರಿನಿಂದ ತುಂಬಿದೆ, ನೋಡ್ಬೋದು. ಫುಲ್ಲು ಸುತ್ತ ನೀರಿದೆ ಸ್ಟೇಡಿಯಂನ. ಅವು ನೀಟ ಕ್ಲಿಯರ್ ಇತ್ತು. ಒಂದು ಗಿಡ ಇತ್ತು ಜಂಕಲ್ ಬಿಡುವ ನಮ್ಮ ಕೆಲಸ. ಅವು ಅದ್ರದ್ದು ಅಡೇ ಮುಟ್ಟ ನಂಗೆ ತುಂಬಿದೆ. ಸಾವಿರಾರು ಅಡಿ ಈ ಪೈಪಲ್ಲೇ ನೀರು, ಈ ಪೈಪ್ ಅಲ್ಲಿಂದ ಹಾಂ. ನೀವು ಒಂದು ಕೆಲಸ ಮಾಡಿದ್ವಿ, ಇಲ್ಲಿಂದ ಪ್ರೆಷರ್ ಹಾಕಿ ಬಿಟ್ಟಿದ್ವಾ? ಲಾಂಗ್ ಅಂದರೆ ಇಲ್ಲಿಂದ ಹತ್ಲಾಗೆ ಪ್ಲಾಸ್ಟಿಕ್ನ ಪೈಪು, ಇಲ್ಲಿಂದ ಇತ್ಲ ಸಿಮೆಂಟ್ ಪೈಪು. ಇದೇ ನೀವು ಹಾಕಿದ್ದ? ಹಾಂ, ಇದು ಇಲ್ಲಿಂದ ಇತ್ಲ ನಾವು ಹಾಕಿದ್ವಿ ರೋಡಿಗೆ. ಈಗ ನೀರು ಬಿಟ್ಟು ಇಲ್ಲಿವರೆಗೆ ಬರ್ತದೆ. ಅದು ಸಣ್ಣ ಮೊದಲು ಹಾಕಿದ್ದು ಇಲ್ಲೇ ಐತಣ್ಣ, ಸಣ್ಣ ಇಷ್ಟೇ ಐತೆ. ನಾವು ಇಲ್ಲಿಂದ ಇಲ್ಲಿ ಪೈಪ್ ಸೇರಿಸಿದ್ವಿ. ಅಲ್ಲಿಗೆ ಈ ಪೈಪ್ ಬಂದಿಲ್ಲ, ಪೈಪ್ ಬಂದಿಲ್ಲ, ಅಲ್ಲಿ ಪೈಪ್ ಬಂದ, ಪೈಪ್ಗೆ ಜಾಲಿ ಅಲ್ಲಿ ನೀರು ಹತ್ರ ಆ ಕಡೆ ನಮ್ಗೆ ಫಸ್ಟ್ ಪೈಪ್ ಸಿಗಬೇಕು. ನಮಗೆ ಪೈಪ್ ಸಿಕ್ಕಿದ್ರೆ ಮಾತ್ರ ಪೈಪೇ ಬಂದಾಗಿದೆಯಾ ಅಂತ. ಅದೇ ಜಾಲರಿ ಬಂದೈತೆ, ಅಲ್ಲಿಂದ ಕಲ್ಲು ಕಸ ಬಂದು ಜಾಲ್ರಿ ಇದೆಲ್ಲ ತೆಗೆದುಬಿಡ್ತಾರೆ. ಆ ಜಾಲ್ರಿ ತೆಗೆದ್ರು ಏನಾದ್ರು ಪೈಪ್ ಬಂದ, ಅದ್ರ ಮೇಲೆ ನೋಡಿ ಏನು ಮಾಡೋಕ್ಕಾಗಲ್ಲ. ಬ್ರಿಡ್ಜ್ ಕತ್ತಿದ ಸಾವಿರ ಬಿಡಿ ಎಲ್ಲ ಮೇಲೆ ಹೀಗೆ ಕುಯ್ಕೊಂಡು ಹೋಗ್ಬೇಕು, ಅದನ್ನ ಕುಯ್ತಾ ಹೋಗ್ಬೇಕು. ಆ ಏಣಿ ಮೇಲೆ ಹೋಗಿ ಕುಯ್ದು ಚೌಕ ಎಳ್ಕೊಬೇಕು. ಹಾಂ, ಅದೇ ಮುಂದಿಂದ ಕುಯ್ಯು, ಅಲ್ಲ ಅಲ್ಲೇ ಎಳಿಬಾರ್ದು, ಸ್ವಲ್ಪ ಆಗಲೇ ಎಳ್ಕ, ಭಾಳ ಮುಂದಿಲ್ಲ. ಏಣಿಗೆ ಸಿಗಲ್ಲ, ಹೋಗ್ಬಿಡ್ತೇನೆ.
ಅದಕ್ಕೆ ಇನ್ನೊಂದು ಮಾಡಬೇಕು ಅಂತ ಮುಳುಗ್ದಿದ್ದಂಗೆ ಒಂದು ಹಿಂಗೊಂದು ಹಾಕಿ ಅದ್ರ ಮೇಲೆ ಇಡಬೇಕು, ಮತ್ತೊಂದು ಬೊಂಬು ಹಿಂಗೆ ಹಾಕಿ ಅದು ತುದಿಯವರಿಗೆ ತೆಗೆದ್ರೆ ಸಾಕಾ? ಏನು ಸಮಸ್ಯೆ ಒಂಚೂರು ಬೊಕ್ಕ ಮನ್ಕಲೆ ಒಂದು ಕೇಸ್ ಹೊಡಿಲ್ಲ ಮತ್ತೆ ಒಂಚೂರು ಬೊಕ್ಕ ಅಂತೇಳಿ ಸರಿ. ರಾಡ್ ಐಕ್ ಅದು ಕೊಡಿ, ಅದು ಉದ್ದದ್ದು. ईश्वरना रॉड पसंद है तीर्थ बोले बदांडे रॉड बुड़त बोर्च ಅಂತ ಅಲ್ಲೋಗಿ ನೀನು ನೀರು ಪೋಂದುಂಡ ಮುಂಗಡೆ ನೀರು ಪೋಂದುಂಡ ಹೋಗ್ತುಂಟು. ಈಗ ಎಂತ ಗೊತ್ತಾ, ಈ ಕಸ ಉಂಟಲ್ಲ ಬಂದು ಅದಕ್ಕೆ ಟಚ್ ಆಗ್ತದೆ, ತೆಗೆದು ಮಾಡಿ ಟಚ್ ಆಗ್ತದೆ. ನಾನು ತೆಗೆದು ಈ ಕಡೆ ಒಂದು ಪೈಪ್ ಹೋಗ್ತಾ ಇಲ್ಲ ಅಂತಲ್ಲ. ಈಗ ಈ ಕಡೆ ಒಂದು ಹೊಂಡ ಮಾಡಿದ್ದೇನೆ, ಫುಲ್ ಒಂದಿಷ್ಟು ಹೊಂಡ ಮಾಡಿದ್ದೇನೆ. ಹೊಂಡದ ಅಡಿಂದ ಫುಲ್ ಹೋಗ್ತಾ ಉಂಟು, ಕಸ ಬಂದು ಮತ್ತೆ ಅದಕ್ಕೆ ಬೀಳ್ತಾ ಉಂಟು. ಅತ್ತೀಶ್ವರಣ ಮತ್ತೆ ಬಂದು ಬೀಳ್ತಾ ಉಂಟು. ಅಲ್ಲಿ ರಡ್ಡು ಪೈಪ್ ಉಂಡತ ಒಂದು ಸಿಕ್ಕಿ ಈ ಸತ ಒಂದು ಪೈಪ್ ಉಂಟು. ನೀರು ಎಳೆದಂಗ ಮತ್ತೆ ಕಸ ನೆಳ್ಕೊಂಡ್ಬಂದು ಕಸ ಬಂದು ಬೀಳ್ತಾ ಅದಕ್ಕೆ ಈಗ ಮೆಸ್ಸು ತೆಗಿಬಿಡ. ಮೆಸ್ ತೆಗ್ದು ಬಿಡು, ತೆಗೆದ್ರು ಮತ್ತೆ ಬಾಯಿ ಕೂತ್ಕೊಂಡ್ಬಿಡ್ತಾರೆ. ಬೇಡ ಹೋಗ್ಲಿ, ಚಿಕ್ಕ ಚಿಕ್ಕ ಕಸ ಪಾಸ್ ಆಗುತ್ತೆ ಹೋಗುತ್ತೆ. ಮೆಸ್ ಹೇಳಲಿಕ್ಕೆ ಬರ್ತಾ ಇದೆ. ಮೆಸ್ ಯಾರು ಕೂಸಿದ್ದು? ಮೆಸ್ಸು ವೆಲ್ಡಿಂಗ್ ಮಾಡಿ ಕೂರಿಸಿದ್ದು ಫಸ್ಟೇ ಕಟ್ಟೆ ಮಾಡಬೇಕಾದ್ರೆ. ಅದು ಮತ್ತೆ ಮೇಲೆ ಬರ್ತದೆ. ಬೆಲ್ಟ್ ಮಂಜಿಗೆ ಮಂದಣ್ಗೆ ಮಂದಣ್ಗೆ ಅದು ಕಲ್ಲಿದೆ ಅಂದ ವೆಲ್ಡ್ ಮಂದಿರ್ಗೆ ಬಂದಾಗಿ ನಾ ಬೇಕಾದ್ರೆ ಕಟ್ಟಿ ಕೊಟ್ಟು ಕೊಡ್ತೇನೆ. ಬೇರೆ ನೀವು ಜಾಸ್ತಿ ಕಲಿಸ್ಬೇಕು. ಅದೇ ಜೆ.ಸಿ.ಬಿ ಬರೋಕೆ ಹೇಳಿ. ಇವ್ರು ನೋಡಿಲ್ಲ ಬಿಡು, ಅವ್ನು ನೋಡಿ. ಅಲ್ಲ ವೆಲ್ಟ್ ಮಾಡಿದ್ದು ಇನ್ನೂ ನೋಡಿಲ್ಲ. ವೆಲ್ಟ್ ಮಾಡಿದ ವೆಲ್ಡ್ ಮಾಡಿಲ್ಲ ಕಣ, ಹಂಗೆ ಎಣದಿರೋ ರಾಡ್ 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 ರಾಡ್ಗಳು ಎಣದಿರವು ನಂಗೆ ಫೌಂಡೇಶನ್ ಹಾಕಿರಲ್ಲ, ರಾಡ್ ಬಿಟ್ಟು ಅದು ಪಡೆದಿದ್ದಾರೆ. ಎಣದಿರೋದು ಜಜ್ಜಿ ಬಿಡೋದು. ಅಥವಾ ರಡ್ ಗಿರ್ಪರೆ ಇಲ್ಲ ಬಾಡಿ ಟೈಟ್ ಉಂಟು, ಚಾಕಲು ಉಂಟು. ಅದು ಗಿರ್ಪರೆ ಬರ್ಪಿಜತ್ತ ನೋಡಿದೆ, ಅದೆಲ್ಲ ನೋಡಿದೆ. ಎಳಿಯಕ್ಕೂ ಬರೋಣ ಬಲ್ಬಾರ್ದು ಈ ಪರೆ ಬರುವ ನೋಡ್ತೇನೆ, ಬೇಕು ಕಟ್ಟಿ ಕೊಡ್ತೀನಿ. ಅಲ್ಲ ಅದಕ್ಕೆ ಹಗ್ಗ ಕಟ್ಟಿ ಜೆಸಿಬಿ ಕೂಡ ಹೆಚ್ಚಕಾಲಣ ಹಾಗೆ ಮಾಡಿ ನೋಡೋಣ. ಜೆಸಿಬಿ ಕರ್ಸಲ್ಲ, ಈಗ ನೀರು ಹೋಗ್ತಾ ಉಂಟು. ಈ ಕಡೆ ಪೈಪ್ ಐತಲ್ಲ, ಒಂದು ಪೈಪ್ ಹೋಗ್ತೈತೆ ಒಂದು ಪೈಪ್ ಹೋಗ್ತೈತ, ಯಾವ ಪೈಪ್? ಆ ಕಡೆ ಆ ಕಡೆ ಪೈಪ್ ಹೋಗ್ತೈತೆ ಅಂತ. ಈ ಕಡೆ ಆ ಕಡೆ ಈ ಕಡೆ ಮಣ್ಣಿದೆ. ಅಲ್ಲ ನೋಡ್ತಾ ತಡಿ. ಕೊಡ್ತಾಳ ಮತ್ತೆ ಜಾಸ್ತಿ ಬರೋದು ಅಂದ್ರೆ ಆ ಪೈಪ್ ಕೊಡ್ತೀವಿ. ಏನಿಲ್ಲ, ಅಷ್ಟು ಹೊಂಡ ಮಟ್ಟಿಗೆ ಕ್ಲೀನ್ ಆಗಿ ಆಗ್ತದೆ. ಈ ಜೆಸಿಬಿ ಇಲ್ಲಿ ಬರೋದಲ್ಲ, ಬರಲ್ಲ ಜೆಸಿಬಿ ಬರಲ್ಲ. ಜೆಸಿಬಿ ಭೂಮಿಯಲ್ಲಿ ಹೋಗಲ್ಲ ಕಣ, ಅಲ್ಲಿ ಹೋಗಲ್ಲ. ಇಲ್ಲಿಗೆಲ್ಲ ಹಾಕಿದ್ರೆ ಇಜಿಡಿ ಬರುತ್ತಲ್ಲ ಸರ್, ಇಜಿಡಿ ಪೈಪ್ ಲೈನ್ ಬರುತ್ತೆ, ಅದು ಬರುತ್ತೆ. ಅದನ್ನ ಹಾಕ್ಸ್ಬಿಡೋಣ ಅಂತ ನಾನು. ಇದು ಲಾರಿಗೆ ಲೋಡ್ ಮಾಡ್ತಾರೆ, ಲೋಡ್ರು. ಅದು ಏನಂತೆ ಜೆಸಿಬಿ ಅದು ಅಲ್ಲಿಗೆ ಹಾಕಿ ಹಿಂಗೆ ಅದು ಎಷ್ಟು ಕರ್ತೀಯ? ಜೆಸಿಬಿನ ಇದು ಅಂತ ಇಜಿಡಿನ ಅಂತ ಎರಡು ಬೇಕು. ನೋಡಿ. ಪುನಃ ಫೋನ್ ಇದು ಮಾಡು, ಫೋನ್ ಮಾಡು. ಅಲ್ಲ ಹಗ್ಗ ಕಟ್ಕೊಂಡು ಅದಕ್ಕೆ ರಾಡಿಗೆ ಅಲ್ಲ ಕೊಡ, ಅದು ಇದೇ ಇರ್ತದೆ, ಇದೇ ಇರ್ತದೆ. ಎತ್ತಾಗ
ಫುಲ್ಲು ಪ್ರೆಷರ್ ಇರುತ್ತೆ. ಪೈಪ್ಗಳ ಕ್ಲೀನಾಗೆ ಒಂದು ಅರ್ಧ ಅಡಿ ಒಂದಡಿ ಕಳ್ರಿ ಫಸ್ಟು, ಆಮೇಲೆ ಪ್ರೆಷರ್ ಇರುತ್ತೆ ಹೇಳ್ರಿ, ಫೋನ್ ಮಾಡ್ತೀವಿ. ಫುಲ್ಲು ಫೋರ್ಸ್ ಇರುತ್ತೆ, ಒಂದಡಿ ಒಳಗೆ ಹಾಕಿದ್ರೆ ಸಾಕು. ಜೋರಾಗ ಒಂದೆರಡು ಫುಲ್ ಬರ್ಬೋದು. ಅದು ಆ ಸೈಡ್ ಈ ಕಡೆ ಮಾಡ್ತಾರೆ ಮಾಡ್ತಾರೆ ನಿಧಾನ ಮಾಡೋಣ. ಈಶ್ವರಣ್ಣ ಬಲ್ ಮಲ್ಲೆ ಜತ ಹಾ ಕೇರಳ ಲಾರಿ ಗಿರಿಯೆಲ್ಲ ಹೋಗಿದ್ರಲ್ಲ ಅವರು ಸಮುದ್ರ ಮುಗಿದವರು. ಇಲ್ಲೈತೆ ಅಲ್ಲೆಲ್ಲ ಐತಲ್ಲ ಪೈಪ್ ಇದು. ಸಿಕ್ಕಾಬಿಡಿತ್ತು, ಹಿಂಗೋಗಿ ಸಿಕ್ಕಾಬಿಡಿತ್ತು. ಇಲ್ಲ ಒಳಗಡೆ ಹೋಗಿಲ್ಲ ಒಳ ಹೋಗಿಲ್ಲ, ಹಿಂಗೋಯ್ತೆ ಅಂತ ಅದು. ಇದು ಆ ಕಡೆಯಿಂದನೇ ಹಾಕ್ಬಿಟ್ಟು ಹೋಗಿದ್ದು ನಾವು, ಅಲ್ಲಿಂದನೇ ಇಲ್ಲ ಹಾಕಿ ಅಲ್ಲಿಂದ ಒಂದು ಕೂಡ ಹಾಕ್ಸ. ಆ ಕಡೆ ಕಿತ್ಕಂತೈತೆ. ಆಮೇಲೆ ಅದು ಒಳಗೆ ಯಾಕೆ ಹೋಗಲಿಲ್ಲ ಅಂತ ಮತ್ತೆ ಏನೋ ಇರುತ್ತೆ ವಾಪಸ್ ಹೋಗ್ಬಿಡ್ತು. ಫುಲ್ ಹೋಗ್ತದೆ, ಸ್ಪೀಡ್ ಹೋಗ್ತದೆ. ಗ್ಯಾಸ್ ಈ ಏರಿಯಾದಾಗ ಪಡ್ಡೆ ರಟ್ಟೆ ಇಕ್ಲ ಪಡ್ಡೆ ಬಾಯಿ ಪತ್ತಡೆ ಅದಕ್ಕೆ ಕೊಡ್ತಾರೆ. ಆಚೆ ಹಾಕಿಬಿಟ್ರೆ ಅದು ಆಚೆ ಬರ್ತದೆ. ಬಿಚಾರ ಬರ್ತಾನ ಬೈತಾರೆ ಕೊಡಿ ಕೊಡಿ ಬಿಡ್ಚಾ ಅದು ಅವ್ರು ಕೋಲ್ ಪರ್ಸನ್ ಅಷ್ಟೇ. ಇಲ್ಲಿ ಒಂದು ಕೆಲಸ ಮುಗಿದಿದೆ, ತುಂಬ ಕಷ್ಟಕರ ಕೆಲಸ. ಈಶ್ವರಣ್ಣ ಆದರೂ ಮುಗಿಸಿದ್ದಾರೆ. 2 ಪೈಪಲ್ಲಿ ಇವಾಗ ಬರ್ತಾ ಇದೆ ನೀರು ನೋಡ್ಬೋದು. ಈಗ ಟ್ರ್ಯಾಕ್ಟರ್ ಮೂಲಕವಾಗಿ ನಾವೀಗ ಫ್ರೆಶ್ ಆಗಲಿಕ್ಕೆ ಈಶ್ವರಣ್ಣನಿಗೆ ಸ್ನಾನ ಮಾಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಉಂಡು ನಮ್ಮ ವಸ್ತುಗಳು ಬಂದಿದೆ. ಡೌನ್ ಆಗಿ ಆಯ್ತು ನೋಡ್ಬೋದು ನೀರು ಇದೇ ಒಂದು ಸ್ಥಳದಿಂದ ಆ ಪೈಪ್ ಚಾನಲ್ ಏನಿತ್ತು ಬ್ಲಾಕ್ ಆಗಿತ್ತು. ಅದರಿಂದ ಇಲ್ಲಿಯ ಸ್ಥಳೀಯ ಕ್ರೀಡಾಪಟುಗಳಿಗೆಲ್ಲ ತುಂಬ ಉಪದ್ರ ಆಗ್ತಿತ್ತು, ಕ್ರೀಡೆಗಳಿಗೆಲ್ಲ. ಇವಾಗ ಅದನ್ನು ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ. ಈಶ್ವರಣ್ಣ ಕ್ಲಿಯರ್ ಮಾಡಿದ್ದಾರೆ. ನಮ್ಮ ಇಲ್ಲಿಯ ಯುವಕರು ಎಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ನೋಡ್ಬೋದು. ಪುನೀತ್, ಪ್ರತಾಪ್, ಹನುಮಂತ, ಹಂಗೆ ಅಲ್ಲಿದ್ದವ್ರದ್ದು ಇಬ್ಬರದ್ದು ಹೆಸರು ಹೇಳಿಬಿಡಿ ಎಲ್ಲರೂ. ಸೋಮ ಅಷ್ಟೇ. ಹಾಗಾಗಿ ಇದನ್ನು ನೀರೊಂದು ಆ ಕಡೆಯಿಂದ ಹೋಗುವಂಥ ಒಂದು ಸಿಸ್ಟಮ್ ಏನಿದೆ ಅಲ್ಲಿ ಕಸಗಳು ಬಿದ್ದು ಬ್ಲಾಕ್ ಆಗಿತ್ತು. ಸೊ ಹೋಗ ಇದೇ ಸರ್ತಕ್ಕೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಅಂದರೆ ನೀರು ಒಂದು 8-10 ಅಡಿ ಆಳದಲ್ಲಿದೆ ಅದು ಪೈಪ್ ಏನು ನೀರು ಸಾಕ್ತದೆ ಅದು. ಸೊ ಅದು ಬ್ಲಾಕ್ ಆಗಿದ್ದ ಕಾರಣ ಅಲ್ಲಿ ನೀರು ನಿಂತು ಇಲ್ಲೆಲ್ಲ ಈ ಥರ ನೀರು ತುಂಬಿಕೊಳ್ಳೋಂಗೆ ಆಗಿದೆ. ಸೊ ಈಶ್ವರಣ್ಣ ಈಗ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. 2 ಪೈಪ್ ಇದೆ, ಅದರಲ್ಲಿ ಒಂದರಲ್ಲಿ ಹೋಗ್ತಾಯಿತ್ತು ಮೊದಲು. ಲಾಸ್ಟ್ ಒಂದು 10 ದಿವಸದಿಂದ ಅದು ಬ್ಲಾಕ್ ಆಗಿತ್ತು. ಸೊ ಇವಾಗ 2 ಪೈಪನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ನೀರು ಹೋಗ್ತಾ ಇದೆ. ಇನ್ನೇನು ಒಂದೂವರೆ ದಿವಸದಲ್ಲಿ ಇಲ್ಲಿ ಆ ನೀರೆಲ್ಲ ಇಳಿದು ಕ್ಲಿಯರ್ ಆಗಲಿಕ್ಕಿದೆ. ನೋಡ್ಬೋದು ಸ್ನೇಹಿತರೆ, ಇದೇ ಒಂದು ಆ ಜಾಗ. ವಿಡಿಯೋದ ಪ್ರಾರಂಭದಲ್ಲಿ ನೀವು ನೋಡಿದ್ರಲ್ಲ ಇಲ್ಲಿ ನೀರಿನ ಪ್ರಮಾಣ ಎಷ್ಟು ಹರಿಯುತ್ತಂತ. ಇಲ್ಲೇ ಒಂದೆರಡು ನೀರು ಬರುವಂಥ ಪೈಪ್ಗಳಿವೆ. ಅವೇ ಈಗ ಕ್ಲೀನಾಗಿ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ನೋಡ್ಬೋದು. ಇಲ್ಲೇ ಈಶ್ವರಣ್ಣನು ಬಂದರು ನಮ್ಮ ಜೊತೆನೆ. ಹಾಗೆ ನಮ್ಮದು ಸೇತುರಾಮ್ ಸರ್ ಅವರು ಸಹ ಬಂದಿದ್ದಾರೆ. ಅವರ ಮೂಲಕವಾಗಿ ಇಲ್ಲಿಗೆ ಬಂದದ್ದು. ಒಂದು ಮಾತು ನಮ್ಮ ಕೆಲಸದ ಬಗ್ಗೆ ಒಂದು ಕೆಲಸ ಅಂದರೆ ಈಶ್ವರ್ ಅವ್ರು ಬಂದು ನಮ್ಮ ಇಡೀ ಇದಕ್ಕೊಂದು ಹೆಸರು ಉಳಿಸಿದ್ದಾರೆ ನಮ್ಮ ಸ್ಟೇಡಿಯಮಿಗೆ. ಯಾರು ಮಾಡಿದ ಕೆಲಸ, ಇವರಿಗೆ ಇಡೀ ಸ್ಟೇಡಿಯಮ್ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಅದೇನೋ ಹೇಳಿದ ತಕ್ಷಣ ಬಂದು ಇದೆ ಎಲ್ಲ ಏನೇನೋ ಇವತ್ತು ಸ್ವಂತ ಕೆಲಸ ಇದ್ದಿದೆ ಎಲ್ಲ ಬಿಟ್ಟು ಫೋನ್ ಮೇಲೆ ಫೋನ್ ಬರ್ತಿದೆ.
ಬಂದು ನಮ್ಮ ಸ್ಟೇಡಿಯಂ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ಸ್ಟೇಡಿಯಮ್ಮು ಶಿವಮೊಗ್ಗದ ಎಲ್ಲರಿಗೂ ಖುಷಿ. 8 ಅಡಿ ನೀರು. ಹಾಂ, ನೀರು ಅಂದರೆ 8 ಅಡಿ 10 ಅಡಿ ಅದ್ರ ಮೇಲೆ ಮತ್ತೆ ನೀರಿತ್ತು. ಫುಲ್ಲು ನೀರು ನೋಡಿದ್ವಿ. ನೀರು ಅನ್ನೋದಕ್ಕಿಂತ ಕೆಸರು ನೀರು ಹೇಳ್ಬೋದು. ಕೆಸರು ನೀರು, ಆ ಕೊಳಕು ನೀರಲ್ಲಿ ಅದು ಕೊಳಕು ಅಂತ ಹೇಳಬಾರ್ದು, ಆ ನೀರಲ್ಲಿ ಮುಳುಗಿ ತೆಗೆದಿದ್ದಾರೆ. ನಿಜವಾಗ್ಲೂ ಭಾರಿ ಹ್ಯಾಟ್ಸ್ ಆಫ್ ಅವರಿಗೆ, ಎಲ್ಲರೂ ಮುಖಾಂತರ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.